ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಎಗ್ ಮಸಾಲ ಮಾಡತ್ತೀನಿ. ಎರಡೇ ಎಗ್ ಅದಾವ್ರಿ, ಆದರೆ 4 ಜನಕ್ಕೆ ಊಟ ನಮಗೆ ಬೇಕಾಗೈತಿ. ಅದ್ರ ಪ್ರಕಾರ ನಾ ಇವತ್ತು ಮಸ್ತ್ ಪೈಕಿ 4 ಜನಕ್ಕೆ ಆಗುವಂಗೆ ಎಗ್ ಮಸಾಲ ಮಾಡತ್ತೇನಂತ. ಫಸ್ಟ್ ಎಣ್ಣೆ ಹಾಕಿ ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನೆ ರೀ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೇನಂತ. ಇನ್ನು ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೀನಿ ರೀ. ಒಂದು ದೊಡ್ಡ ಸೈಜ್ 4 ಉಳ್ಳಾಗಡ್ಡಿ ಹೆಂಚಿಬಿಟ್ಟಿದ್ದೇನೆ ರೀ. ಎಗ್ ಕಮ್ಮಿ ಇರೋದ್ರಿಂದ ರೀ ನಮಗೆ ಗ್ರೇವಿ ಒಂಚೂರು ಜಾಸ್ತಿನೇ ಬೇಕಾಕೈತಿ. ಅದಕ್ಕೆ ನಾ ಇಲ್ಲಿ ದೊಡ್ಡ ಸೈಜ್ 4 ಉಳ್ಳಾಗಡ್ಡಿ ತೊಗೊಂಬಿಟ್ಟಿದ್ದೀನಿ ನೋಡಿರಿ. ಇನ್ನು ಇದೆಲ್ಲ ರೀ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿ ಒಳಗೆ ಹುರ್ಕೊಂಬಿಡೋಣಂತ. ನೋಡಿರಿ, ಒಂದು ಅರ್ಧ ಹುರಿದಾಗ ನಾ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ ಕಲ್ಲಾಗ ಕುಟ್ಟಿ ಇಟ್ಕೊಂಡೀನಿ ರೀ. ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ಒಂಚೂರು ಎಲ್ಲ ಮಸ್ತ್ ಬೇಕಿ ಮಿಕ್ಸಾಗಿ ಕೊಟ್ಬಿಡೋಣಂತ. ಇನ್ನು ಹುಳಿ ಟೊಮೆಟೊ ಐತ್ರಿ, 1-2 ಹುಳಿ ಟೊಮೆಟೊ ನಾ ಇಲ್ಲೇ ಹೆಂಚಿಟ್ಕೊಂಡೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡತ್ತನಂತೆ. ಇದೊಂದು ಚೂರು ಎಲ್ಲನೂ ಹೊಡಿಸಾಡ್ಬಿಡೋಣ. ಈ ಟೊಮೆಟೊ ಎಲ್ಲರೇ ಇದ್ರಾಗ ಪೂರ್ತಿ ಸಾಫ್ಟ್ ಆಗಿಬಿಡಲಿ. ಈಗ ಈ ಟೈಮ್ದಾಗ ರೀ ನಾವು ಒಂಚೂರು ಇದಕ್ಕೆ ಉಪ್ಪು ಸೇರಿಸ್ಬಿಡೋಣಂತ. ಉಪ್ಪು ಸೇರಿಸಿ ಸ್ವಲ್ಪ ಬಾಯಿ ಮುಚ್ಚಿಟ್ಟಿವಪ್ಪ ಅಂದ್ರೆ ಟೊಮೆಟೊ ಎಲ್ಲರೀ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡ್ತಾವೆ. ನೋಡಿರಿ, ಒಂದು ಆಲ್ಮೋಸ್ಟ್ ಅಲ್ಲ ಇಷ್ಟ ಆಗಿಬಿಟ್ಟೈತಿ ಬಾಯಿ ತೆಗೆದು ನೋಡಿದ್ರೆ ನಮಗೆ. ಇನ್ನು ಈ ಟೈಮ್ದಾಗ ರೀ ಮನೆ ಮಾಡಿದಂಥ ಮಸಾಲ ಖಾರ ಇತ್ತು, ಅದನ್ನು ಸೇರ್ಸಾತನಂತ. ಇನ್ನು ಒಂದೊಂದು ಮಸಾಲೆ ಐಟಮ್ಸ ಸೇರಿಸ್ಕೊಳಂತ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ ರೀ. ಇನ್ನು ಜೀರಿಗೆ ಮತ್ತು ಧನಿಯಾ ರೀ ಎರಡೂ ನಾ ಹುರಿದ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಅದನ್ನು ಇಲ್ಲೇ 2 ಚಮಚೆ ಸೇರ್ಸಾತೀನಿ. ಇನ್ನು ಒಂದು ಅರ್ಧ ಚಮಚೆ ರೀ ಗರಂ ಮಸಾಲ ಸೇರ್ಸಾತೀನಿ. ಇನ್ನು ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು ಅದನ್ನೊಂದು ಚೂರ ಲಾಸ್ಟಿಗೆ ಸೇರಿಸ್ಬಿಡೋಣಂತ. ಇನ್ನು ಒಂದು ಮಸ್ತ್ ಪೈಕಿ ಒಂದು ಮಿಕ್ಸ್ ಕೊಟ್ಬಿಡೋಣ್ರಿ. ಈ ಮಸಾಲ ಐಟಮ್ಸ್ ರೀ ಹಾಕೋದಷ್ಟು ಸಾಕು. ಎಷ್ಟು ಘಮ್ ಅಂತ ಸ್ಮೆಲ್ ಬರತ್ತದ ನೋಡ್ರಿ ಇಷ್ಟ ಆಯಿತು. ಈ ಟೈಮ್ದಾಗ ನಾ ಇದಕ್ಕೆ 1 ಗ್ಲಾಸ್ ನೀರು ಸೇರ್ಸತ್ತೇನೆ ರೀ. ಯಾಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲರೂ ಈ ಮಸಾಲೆ ಒಳಗೆ ಪೂರ್ತಿಯಾಗಿ ನಮಗೆ ಬೆಂದ ಸಿಕ್ಬಿಡ್ಲಿ. ಮುಂಚೆನೇ ರೀ 2 ಎಗ್ ಕುದಿಸಿಟ್ಕೊಂಡ್ಬಿಟ್ಟಿದ್ದೀನಿ ರೀ. ಹಂಗೆ ಮಾಡಿದ್ರೆ ಮಕ್ಕಳು ಹಳದಿ ಪಾರ್ಟ್ ಎಲ್ಲ ತೆಗೆದು ಬಿಡ್ತಾರೋ. ಅದಕ್ಕೆ ಅದೊಂದು ಚೂರು ನಾ ಇಲ್ಲೇ ತೆರೆದ ಮಾಡತ್ತನಂತ. ಮತ್ತು ಎಗ್ ರೆಸಿಪಿ ಬೇಕಾಗಿರ್ತೈತೆ ರೀ. ಆದ್ರೆ ನೋಡಿದ್ರೆ ಆ ಟೈಮ್ದಾಗೂ ರೀ ಈ 2 ಎಗ್ನಿಂದ ಆರಾಮಾಗಿ 4 ಜನ ಊಟ ಮಾಡುವಂಗೆ ಇವತ್ತು ರೆಸಿಪಿ ಮಾಡತ್ತೀನಿ. ನೋಡಿರಿ, ಸೈಡ್ ಎಲ್ಲ ಎಣ್ಣೆ ಬಿಟ್ಟಿತ್ತು. ಇಷ್ಟ ಆದ್ರೆ ಅದಕ್ಕೆ ಸಿಕ್ಕಂಗೆ ಮತ್ತು ಟೇಸ್ಟ್ ಅಟ್ ನೋಡ್ಬಿಡೋನು ಎಲ್ಲ ಅಳತಿ ಕರೆಕ್ಟ್ ಐತ್ರಿ. ಇನ್ನು ಈ ಟೈಮ್ದಾಗ ರೀ ಏನು ಕುದಿಸಿಟ್ಕೊಂಡಿದ್ದೀವಲ್ಲ ಮುಂಚೆನೇ ಎಗ್ ರೀ, ಅದನ್ನು ಸ್ವಲ್ಪ ಹೆರಿಮುಳ್ಗೆ ಹಾಕಿ ಈ ರೀತಿ ತೆರ್ಕೊಂಬಿಡತ್ತೇನೆ ರೀ. ಸಣ್ಣಗೆ ಕಟ್ ಮಾಡ್ತೇನೆಂದ್ರೆ ಹಾಗೂ ನಡಿತೈತ್ರಿ. ಆದರೆ ಈ ರೀತಿ ತೆರೆಯೋದ್ರಿಂದ ರೀ ಮಸ್ತ್ ಪೈಕಿ ಎಲ್ಲ ಹದವಾಗಿ ನಮಗೆ ಗ್ರೇವಿ ಸಿಕ್ಬಿಡ್ತೈತಿ. ಅದ ಉಪ್ಪ ಅದ ಖಾರ ಅದ ಎಗ್ಗ ಕರೆ ರೀ. ಆದರೆ ಮಾಡುವಂಥ ವಿಧಾನಗಳು ಸ್ವಲ್ಪ ಬದಲಿ ಆದ ಕೂಲ ಏನಾಕತಿ ಟೇಸ್ಟನ್ನು ನಮಗೆ ಬೇರೆನೇ ಕೊಟ್ಬಿಡ್ತಾವೆ. ನೋಡಿದ್ರೇ ಎಷ್ಟು ಬಾಯಾಗ ನೀರು ಬರುವಂಗೆ ನಮ್ದು ಇವತ್ತಿಂದ ಎಗ್ ಮಸಾಲ ರೆಡಿ ಆಗೈತಿ. ಇನ್ನೇನು ನೀರದು ಏನು ಹಾಕೋದು ಬೇಡ್ರಿ, ಯಾಕಂದ್ರೆ ಇದ್ರೊಳಗೆ ಇದೆಲ್ಲ ಗ್ರೇವಿ ಟೈಪ್ ಆಗಿಬಿಡ್ತೈತಿ. ಇನ್ನು ಅಷ್ಟು ಸಣ್ಣ ಉರಿ ಒಳಗರೆ ಒಂಚೂರ ಕುದಿ ಹತ್ತತಿ. ಆವಾಗ ಏನು ಮಾಡೋದಪ್ಪ ಅಂದ್ರೆ ಗಟ್ಟಿ ಮೊಸರು ಇತ್ತು ರೀ, ಅದನ್ನೊಂದು ಚೂರ ಸೇರ್ಸತ್ತೀನಿ. ಹುಳಿ ಇದ್ದದ್ದು ಬೇಡ, ಸ್ವಲ್ಪ ಸಪ್ಪೆನ ಇರಲಿ. ಮೊಸರು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ಇಲ್ಲ. ಇನ್ನು ಫೈನಲ್ ಟಚ್ ಅಂತ ರೀ 1 ಚಮಚೆ ನಾ ಇಲ್ಲೇ ತುಪ್ಪ ಸೇರ್ಸತ್ತೀನಿ. ಯಾವುದೇ ಮಾಡುವಂಥ ಅಡುಗೆಗೂ ರೀ ಫೈನಲ್ ಟಚ್ ಅಂತ ಕೊಡಲೇಬೇಕಾಗತಿ. ತುಪ್ಪ ಹಾಕಿದ್ರೆ ಮಸ್ತ್ ಪೈಕಿ ನಮ್ದು ಕಲರು ಚೇಂಜ್ ಆಕತಿ. ಮತ್ತು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲ ತುಪ್ಪ ಅನ್ನೋದು ಮ್ಯಾನೇಜ್ ಮಾಡ್ತೈತಿ. ಇದ್ರೆ ಈ ಸಣ್ಣ ಉರಿ ಒಳಗರಿ ಪೂರ್ತಿಯಾಗಿ ನಮ್ಗೆ ಸೈಡ್ ಎಲ್ಲ ಎಣ್ಣೆ ಬಿಟ್ಕೊಂತಂದ್ರೆ ಇಷ್ಟು ಚಂದ ಗ್ರೇವಿ ರೆಡಿ ಆಗಿಬಿಡ್ತೈತಿ. ಇನ್ಯಾಕೆ ತಡ ಮಾಡಿದ್ರೆ ಗ್ರೇವಿ ಅಂತ ರೆಡಿ ಆಗೈತಿ. ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣಂತ ನಡೀರಿ. ನೋಡಿರಿ, ಚಪಾತಿ ಮಾಡಿದ್ದೇನಂತೆ, ಚಪಾತಿ ಜೊತೆ ರೀ ಮತ್ತು ಎಗ್ ಮಸಾಲ ಹಾಕಿದ್ದೀನಿ. ಮ್ಯಾಲೆ ಒಂಚೂರು ಬೆಣ್ಣೆ ಇಟ್ಟಿದ್ದೇನೆ ರೀ. ಬೇಕಂದ್ರೆ ಹಾಕ್ರಿ, ಬ್ಯಾಡ್ ಅಂದರು ಹಂಗೆ ಸಪ್ಪ ಅಂತಂದ್ರು ಭಾರಿ ಟೇಸ್ಟಾಗಿ ಕೊಟ್ಬಿಡ್ತೈತೆ ರೀ. ಚಪಾತಿ ರೊಟ್ಟಿ ಅನ್ನದ ಜೊತೆನೇ ರೀ ಮಸ್ತ್ ಕಾಂಬಿನೇಷನ್ ಹೊಂದಿಬಿಡ್ತೈತೆ ರೀ. ನೋಡಿರಿ, ಅನ್ನದ ಜೊತೆನೇ ತೋರ್ಸತ್ತನಂತ. ಬಿಸಿ ಅನ್ನ ಮತ್ತು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರಿ ಬಾಯಲ್ಲಿ ಹೊಲಸು ಬಿಟ್ಟು ಹೋಗ್ಬಿಡ್ತೈತೆ ನೋಡಿರಿ. ಇವತ್ತಿಂದ ನಂದು ಎಗ್ ಮಸಾಲ ನಿಮಗೆ ಇಷ್ಟ ಆಗಿದ್ದ ನಿಜ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಪ್ಪ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಬಾಯ್.